ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಕನ್ನಡ ಗ್ರಾಮರಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಲಂಕಾರಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಅಲಂಕಾರಗಳು ಅಂದರೆ ಅಂತ ತಿಳ್ಕೊಳ್ತಾ ಹೋಗೋಣ. ಅಲಂಕಾರಗಳೆಂದರೆ ಒಂದು ವಾಕ್ಯದ ಸೌಂದರ್ಯವನ್ನು ಹೆಚ್ಚಿಸಲು ಅರ್ಥವೈಚಿತ್ರ್ಯದಿಂದ ಅಥವಾ ಶಬ್ದವೈಚಿತ್ರ್ಯದಿಂದ ಆ ಒಂದು ವಾಕ್ಯದ ಸೌಂದರ್ಯನ ಹೆಚ್ಚಿದ್ರೆ ನಾವು ಅದನ್ನು ಅಲಂಕಾರಗಳು ಅಂತ ಹೇಳಿ ಕರಿತೀವಿ. ಅಂದರೆ ಆ ಪದಗಳನ್ನ ಡಿಫ್ರೆಂಟಾಗಿ ಯೂಸ್ ಮಾಡೋದಿರ್ಬೋದು ಅಥವಾ ಮೀನಿಂಗ್ ಆಗಿರ್ಬೋದು. ಅಲಂಕಾರಗಳಲ್ಲಿ ಎರಡು ವಿಧಗಳಿದೆ, ಶಬ್ದಾಲಂಕಾರ ಮತ್ತು ಇನ್ನೊಂದು ಅರ್ಥ ಅಲಂಕಾರ. ಆಯಿತಾ? ಮೊದಲನೇದು ಶಬ್ದಾಲಂಕಾರ ಅಂದ್ರೇನು? ಕಾವ್ಯದ ಸೌಂದರ್ಯವು ಕಾವ್ಯದಲ್ಲಿ ಬಳಸುವ ಶಬ್ದವೈಚಿತ್ರ್ಯದಿಂದ ಅದನ್ನು ಶಬ್ದಾಲಂಕಾರ ಅಂತೇಳಿ ಕರಿತೀವಿ. ಅಂದರೆ ಡಿಫ್ರೆಂಟ್ ವರ್ಡ್ಸ್ ಯೂಸ್ ಮಾಡೋದ್ರಿಂದ. ಆಯಿತಾ? ಶಬ್ದಾಲಂಕಾರದಲ್ಲಿ 3 ವಿಧಗಳಿವೆ: ಅನುಪ್ರಾಸ, ಯಾಮಕ, ಚಿತ್ರಕವಿತ್ಯ. ಆಯಿತಾ? ಅಂಥೇಳಿ 3 ವಿಧಗಳಿವೆ. ಅನುಪ್ರಾಸ ಅಂದ್ರೇನು? ಅನುಪ್ರಾಸ ಎಂದರೆ ಅಕ್ಷರಗಳ ಆವೃತ್ತಿ. ಒಂದು ಪದದಲ್ಲಿ 1, 2 ಅಥವಾ 3 ಅಕ್ಷರಗಳು ಪದೇ ಪದೇ ಆವೃತ್ತಿಯಾಗೋದು, ಅಂದರೆ ರಿಪೀಟ್ ಆಗೋದು. ಆಯಿತಾ? ಅನುಪ್ರಾಸದಲ್ಲಿ 2 ವಿಧಗಳಿದ್ದು, ಮೊದಲನೇದು ವೃತ್ತಾನುಪ್ರಾಸ, ಎರಡನೇದು ಚೇಕಾನುಪ್ರಾಸ. ಇಲ್ಲಿ 1 ಅಥವಾ 2 ಅಕ್ಷರಗಳು ರಿಪೀಟ್ ಆಗ್ತಾ ಹೋಗ್ತಿರುತ್ತೆ. ಅರ್ಥಾಲಂಕಾರ ಅಂದರೆ ಅರ್ಥ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯನ ಹೆಚ್ಚಿರ್ತೀರಿ. ಅಂದರೆ ಆ ಮೀನಿಂಗಿಂದ ಸೆಂಟೆನ್ಸ್ದು ಅರ್ಥ ಅಂದರೆ ಸೌಂದರ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಅರ್ಥಾಲಂಕಾರದಲ್ಲಿ ಮೊದಲನೇದು ಉಪಮಾಲಂಕಾರ. 2 ವಸ್ತು ಅಥವಾ 2 ವ್ಯಕ್ತಿ ಮಧ್ಯೆ ಇರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದನ್ನು ಉಪಮಾಲಂಕಾರ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ 2 ವ್ಯಕ್ತಿಗಳಿಗೆ ಅಥವಾ 2 ವಸ್ತುಗಳಿಗೆ ನಾವು ಕಂಪೇರ್ ಮಾಡಿ ಅದನ್ನು ವರ್ಣಿಸ್ತಿದ್ದೀವಿ, ಅದನ್ನು ಉಪಮಾಲಂಕಾರ ಅಂತೇಳಿ ಕರಿತೀವಿ. ಉದಾಹರಣೆಗೆ, ದಸರಾ ಕಾಲದಲ್ಲಿ ಮೈಸೂರು ಇಂದ್ರನ ಅಮರಾವತಿಯಂತೆ ಜಗಜಗಿಸಿತು. ಇಲ್ಲಿ ನಾವು ಮೈಸೂರು ದಸರಾನ ನಾವು ಇಂದ್ರನ ಅಮರಾವತಿಗೆ ಕಂಪೇರ್ ಮಾಡಿ ಇಲ್ಲಿ ವರ್ಣಿಸ್ತಿದ್ದೀವಿ. ಸೊ ಇದು ಉಪಮಾಲಂಕಾರಕ್ಕೆ ಉದಾಹರಣೆ ಆಗಿದೆ. ಹಾಗಾದರೆ ಉಪಮೇಯ ಅಂದ್ರೇನು? ಯಾವುದಕ್ಕೆ ಹೋಲಿಸ್ತೀವೋ ಅದು ಉಪಮೇಯ. ಉಪಮಾನ ಅಂದರೆ ಯಾವುದನ್ನು ಹೋಲಿಸ್ತೀವೋ ಅದು ಉಪಮಾನ. ಅಂದರೆ ಇವಾಗ ನಾವು ಮೈಸೂರು ದಸರಾನ ಇಂದ್ರನ ಅಮರಾವತಿಗೆ ಹೋಲಿಸ್ತಿದ್ದೀವಲ್ವಾ, ಮೈಸೂರು ದಸರಾ ಇಲ್ಲಿ ಉಪಮಾನ ಆಗುತ್ತೆ, ಇಂದ್ರನ ಅಮರಾವತಿ ಉಪಮೇಯ ಆಗುತ್ತೆ. ಮತ್ತು ಅವೆರಡು ಮಧ್ಯೆ ಸೇಮ್ ಇರೋದೇನಪ್ಪ ಅನ್ನೋದು ಸಮಾನ ಧರ್ಮ. ಉಪಮೇಯ ಮತ್ತು ಉಪಮಾನ ಸಮಾನಾಂಶ. ಮತ್ತು ಉಪಮಾನ ವಾಚಕ ಅಂದರೆ ಹೋಲಿಕೆ ಮಾಡಿರುವ ರೀತಿ, ಯಾವ ರೀತಿ ಹೋಲಿಕೆ ಮಾಡಿರ್ತೀವಿ ಆ ಥರ, ಅಂತ. ನೆಕ್ಸ್ಟ್ ನಾವಿಲ್ಲಿ ರೂಪಕ ಅಲಂಕಾರದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಉಪಮೇಯ ಉಪಮಾನ 2 ಒಂದೇ ಎಂದು ವರ್ಣಿಸಿದರೆ ಅದನ್ನು ರೂಪಕ ಅಲಂಕಾರ ಅಂತೇಳಿ ಕರಿತೀವಿ. ಉದಾಹರಣೆಗೆ, ಮಾರಿಗೌತಣವಾಯಿತು ನಾಳಿನ ಭಾರತವು. ಇಲ್ಲಿ ಉಪಮೇಯ 2 ಒಂದೇ ಅಂತ ನಾವಿಲ್ಲಿ ವರ್ಣಿಸಿದ್ದೀವಿ. ಈ ಮಾರಿಗೌತಣವಾಯಿತು ನಾಳಿನ ಭಾರತ, ಈ ಎಕ್ಸಾಂಪಲ್ ತುಂಬ ಇಂಪಾರ್ಟೆಂಟ್, ಎಲ್ಲ ಕಡೆ ಕೇಳ್ತಾ ಇರ್ತಾರೆ. 3ನೇದು ದೃಷ್ಟತ ಅಲಂಕಾರ. 2 ಬೇರೆ ಬೇರೆ ವಾಕ್ಯಗಳ ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಪ್ರತಿಬಿಂಬದಂತೆ ಇದ್ದರೆ ಅದನ್ನು ನಾವು ದೃಷ್ಟತಾಲಂಕಾರ ಅಂತೇಳಿ ಕರಿತೀವಿ. ಅಂದರೆ 2 ವಾಕ್ಯಗಳ ಅರ್ಥ ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಂತೆ ಇರಬೇಕು. ಎಕ್ಸಾಂಪಲ್ಲು, ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದು 2 ಒಂದಕ್ಕೊಂದು ಬಿಂಬ ಪ್ರತಿಬಿಂಬದಂತೆ ಇದೆ. ಸೊ ಇದು ದೃಷ್ಟತಾ ಅಲಂಕಾರಕ್ಕೆ ಉದಾಹರಣೆ ಆಗಿದೆ. ನೆಕ್ಸ್ಟ್ 4ನೇದು ಶ್ಲೇಷ ಅಲಂಕಾರ. ಶ್ಲೇಷ ಅಂದರೆ ಏನಪ್ಪ ಅಂದರೆ ಈಗ ಒಂದೇ ಪದ ಡಿಫ್ರೆಂಟ್ ಮೀನಿಂಗ್ನ ಕೊಟ್ಟರೆ ಅದನ್ನು ನಾವು ಶ್ಲೇಷ ಪದ ಅಂತೇಳಿ ಕರಿತೀವಿ. ಈ ಶ್ಲೇಷ ಅಲಂಕಾರ ಅಂದರೆ ಒಂದೇ ಶಬ್ದದಲ್ಲಿ ನಾನಾ ಅರ್ಥ ಬರುವಂತೆ ವರ್ಣಿಸ್ತಿದ್ರೆ ಅದನ್ನು ನಾವು ಅಂತೀವಿ ಶ್ಲೇಷ ಅಲಂಕಾರ ಅಂತೇಳಿ ಕರಿತೀವಿ. ಉದಾಹರಣೆಗೆ, ಕುರುಕುಲಾರ್ಕನು ಆರ್ಕನು ಹಸ್ತಾಂಗತರಾದರು. ಅಂದರೆ ಒಂದೇ ಸೆಂಟೆನ್ಸಲ್ಲಿ ಡಿಫ್ರೆಂಟಾಗಿರೋ ಅರ್ಥ ಕೊಡುತ್ತೆ. ಆಯಿತಾ? 5ನೇದು ಅರ್ಥಾಂತರ ನ್ಯಾಸಾಲಂಕಾರ. ಒಂದು ವಿಶೇಷ ವಾಕ್ಯವನ್ನು ಸಾಮಾನ್ಯ ವಾಕ್ಯಕ್ಕೆ ಅಥವಾ ಒಂದು ಸಾಮಾನ್ಯ ವಾಕ್ಯವನ್ನು ವಿಶೇಷ ವಾಕ್ಯಕ್ಕೆ ಸಮರ್ಥಿಸಿಕೊಂಡರೆ ಅದನ್ನು ನಾವು ಅರ್ಥಾಂತರ ನ್ಯಾಸಾಲಂಕಾರ ಅಂತೇಳಿ ಕರಿತೀವಿ. ಅಂದರೆ ಇಲ್ಲಿ ಒಂದು ವಿಶೇಷ ವಾಕ್ಯವನ್ನು ನಾವು ಸಾಮಾನ್ಯ ವಾಕ್ಯದಿಂದ ಸಮರ್ಥಿಸ್ಕೊಳ್ತಿದ್ದೀವಿ. ಉದಾಹರಣೆಗೆ, ಸತ್ಪುರುಷರು ಸಂಪತ್ತು ಬಂದಾಗ ಪರರಿಗೆ ಕರುಣೆ ತೋರುತ್ತಾರೆ. ಇದೊಂದು ವಿಶೇಷ ವಾಕ್ಯ. ಈ ವಾಕ್ಯವನ್ನು ನಾವು ಸಾಮಾನ್ಯ ವಾಕ್ಯವಾಗಿರ್ತಕ್ಕಂತಹ ಪರರಿಗೆ ಉಪಕಾರ ಮಾಡುವುದು ಸತ್ಪುರುಷರ ಜನ್ಮಗುಣವಾಗಿದೆ. ಇದು ಸಾಮಾನ್ಯ ವಾಕ್ಯ. ಇದನ್ನು ನಾವು ವಿಶೇಷ ವಾಕ್ಯ ಜೊತೆಗೆ ಸಮರ್ಥಿಸ್ತಿದ್ದೀವಿ. ಸೊ ಈ ಥರ. ಆಯಿತಾ? ಇದು ಅರ್ಥಾಂತರ ನ್ಯಾಸಾಲಂಕಾರಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 6ನೇದು ಉತ್ಪ್ರೇಕ್ಷ ಅಲಂಕಾರ. ಉಪಮೇಯ ಅಥವಾ ಉಪಮಾನ ಕವಿಯ ಕಲ್ಪನೆಯಾಗಿದ್ದರೆ ಅದನ್ನು ನಾವು ಉತ್ಪ್ರೇಕ್ಷ ಅಲಂಕಾರ ಅಂತೇಳಿ ಕರಿತೀವಿ. ಉದಾಹರಣೆಗೆ, ಗೀಜಗನ ಗೂಡು
ತೊಟ್ಟಿಲಿನಂತೆ ತೂಗುತ್ತಿತ್ತು. ಇಲ್ಲಿ ಗೀಜಗನ ಗೂಡು ಮಾಮೂಲಿ ಕಾಣಿಸ್ತಿದೆ, ಅದನ್ನು ತೊಟ್ಟಿಲಂತೆ ತೂಗುತ್ತಿದೆ ಅಂತ ನಾವು ಕಲ್ಪನೆ ಮಾಡ್ಕೊತಿದ್ದೀವಲ್ವ. ಸೊ ಇವೆರಡರಲ್ಲಿ ಒಂದು ಉಪಮೇಯ ಅಥವಾ ಉಪಮಾನ, ಎರಡರಲ್ಲಿ ಒಂದು ಕವಿಯ ಕಲ್ಪನೆ ಆಗಿರಬೇಕು. ಉಪಮೇಯ ಅಂದ್ರೇನು, ಯಾವುದು ಕಂಪೇರ್ ಮಾಡ್ತಿದ್ದೀವಿ ಅದು. ಉಪಮೇಯ ಅಂದರೆ ಯಾವ ವಸ್ತುನ ಕಂಪೇರ್ ಮಾಡ್ತಿದ್ದೀವಿ ಅದು. ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.